ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ಚೀನಾದ ಹ್ಯಾಂಗ್ಜೌ ರೈಲು ನಿಲ್ದಾಣದ ಸ್ಫೂರ್ತಿಯೊಂದಿಗೆ ಯಲಹಂಕದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ದೇಶದ ಅತಿದೊಡ್ಡ ರೈಲು ಟರ್ಮಿನಲ್, ಹೈಟೆಕ್ ನಿಲ್ದಾಣವಾಗಿ ರೂಪುಗೊಳ್ಳುತ್ತಿರುವ ಬಳ್ಳಾರಿ ರೈಲು ನಿಲ್ದಾಣ, ಯಶವಂತಪುರ ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ರೈಲಿನ ವಿಸ್ತರಣೆಯೊಂದಿಗೆ ಬೆಂಗಳೂರು ಗೋವಾ ವಂದೇ ಭಾರತ್ ರೈಲಿಗೆ ಮಂಗಳೂರು ಜನರ ಆಕ್ರೋಶಕ್ಕೆ ಕಾರಣಗಳು ಮತ್ತು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಹೋತ್ಸವಕ್ಕೆ ತೆರಳುವ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಯಶವಂತಪುರ ಶಿವಮೊಗ್ಗ ಮಧ್ಯೆ ಸಂಚರಿಸುತ್ತಿರುವ 3 ವೀಕ್ಲಿ ಎಕ್ಸ್ಪ್ರೆಸ್ ರೈಲನ್ನು ತಾತ್ಕಾಲಿಕವಾಗಿ ತಾಳಗುಪ್ಪದವರೆಗೆ ವಿಸ್ತರಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದ್ದು, ಅದರಂತೆ ಮಾರ್ಚ್ 1ರಂದು ಯಶವಂತಪುರ ನಿಲ್ದಾಣದಿಂದ ಮಧ್ಯರಾತ್ರಿ 12:15 ಹೊರಟು ಬೆಳಗ್ಗೆ 9 ಗಂಟೆಗೆ ತಾಳಗುಪ್ಪ ನಿಲ್ದಾಣ ತಲುಪಲಿದೆ. ಹಿಂದಿರುಗುವ ಮಾರ್ಗದಲ್ಲಿ ಅದೇ ದಿನ ರಾತ್ರಿ 10 ಗಂಟೆಗೆ ತಾಳಗುಪ್ಪ ನಿಲ್ದಾಣದಿಂದ ಹೊರಟು ಮರುದಿನ ಬೆಳಗ್ಗೆ 4:45 ಯಶವಂತಪುರ ರೈಲು ನಿಲ್ದಾಣ ತಲುಪಲಿದ್ದು, ಈ ವಿಸ್ತರಣೆಯು ಒಂದು ಟ್ರಿಪ್ಗೆ ಮಾತ್ರ ಅನ್ವಯವಾಗಲಿದೆ. ಶಿವಮೊಗ್ಗ ಟೌನ್ನಿಂದ ಮುಂದೆ ಈ ರೈಲು ಕೊನಗವಳ್ಳಿ ಹಾಲ್ಟ್, ಹಾರನಹಳ್ಳಿ ಹಾಲ್ಟ್, ಕುಂಸಿ, ಅರಸಾಳು ಹಾಲ್ಟ್, ಕೆಂಚನಾಳು ಹಾಲ್ಟ್, ಆನಂದಪುರಂ, ಅಡ್ಡೇರಿ ಹಾಲ್ಟ್ ಹಾಗೂ ಸಾಗರ ಜಂಬಗಾರು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ತೆರಳುವ ಭಕ್ತಾದಿಗಳು ಈ ತಾತ್ಕಾಲಿಕ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ರೈಲ್ವೆ ಇಲಾಖೆ ತಿಳಿಸಿದೆ. ಬೀದರ್ ರೈಲು ನಿಲ್ದಾಣವು ಹೈಟೆಕ್ ರೈಲು ನಿಲ್ದಾಣವಾಗಿ ಶೀಘ್ರವೇ ಜನಸೇವೆಗೆ ಸಜ್ಜಾಗಲಿದ್ದು, ಲಿಫ್ಟ್ಗಳು, ನಿರ್ಗಮನದ ಸಭಾಂಗಣ, ಪಾರ್ಕಿಂಗ್ ಏರಿಯಾ, ಫುಟ್ ಓವರ್ ಬ್ರಿಡ್ಜ್, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್, ಎಸ್ಕಲೇಟರ್, ಕವರ್ ಓವರ್ ಪ್ಲಾಟ್ಫಾರ್ಮ್, ವೇಟಿಂಗ್ ಹಾಲ್, ಶೌಚಾಲಯ ನಿರ್ಮಾಣ, ಪ್ಲಾಟ್ಫಾರ್ಮ್ ಅಭಿವೃದ್ಧಿ ಸೇರಿ ನಾನಾ ಕಾಮಗಾರಿಗಳಲ್ಲಿ ಕೆಲವು ಪೂರ್ಣಗೊಂಡಿದ್ದು, ಅತ್ಯಾಧುನಿಕವಾಗಿ ಬದಲಾದ ರೈಲು ನಿಲ್ದಾಣದ ಎಲ್ಲಾ ವ್ಯವಸ್ಥೆಗಳು ಏಪ್ರಿಲ್ನಿಂದ ಜನರಿಗೆ ಲಭ್ಯವಾಗಲಿವೆ ಎಂಬ ಮಾಹಿತಿ ಇದ್ದು, ಬೀದರ್ ರೈಲ್ವೆ ನಿಲ್ದಾಣ ಕಾಮಗಾರಿಗೆ 25 ಕೋಟಿ ಮಂಜೂರಾಗಿ ಬಿಡುಗಡೆಯಾಗಿದೆ. ಇದೀಗ 15 ಕೋಟಿ ಹೆಚ್ಚುವರಿ ಮಾಡಿ ಯೋಜನೆಯನ್ನು 40 ಕೋಟಿಗೆ ಪರಿಷ್ಕರಿಸಲು ಸಿಕಿಂದ್ರಾಬಾದ್ ರೈಲ್ವೆ ವಿಭಾಗವು ನಿರ್ಧರಿಸಿದ್ದು, ಯಾರ ಅನುಮತಿ ಪಡೆದು ಹಾಗೂ ಯಾವ ಕಾರಣಕ್ಕಾಗಿ ವೆಚ್ಚ ಹೆಚ್ಚಿಸಲಾಗಿದೆ, ಯೋಜನೆಯ ವಿನ್ಯಾಸ ಬದಲಾವಣೆ ಯಾರು ಮಾಡಿದ್ದಾರೆ, ಈ ಬಗ್ಗೆ ಸಂಪೂರ್ಣ ವರದಿಯನ್ನು ನಿಗದಿತ ಕಾಲಮಿತಿಯೊಳಗೆ ಸಲ್ಲಿಸಬೇಕೆಂದು ಸಂಸದ ಸಾಗರ್ ಖಂಡ್ರೆರವರು ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿರುವುದು ಒಂದಿಷ್ಟು ರಾಜಕೀಯ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಯಶವಂತಪುರ ಗೋವಾ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭಿಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು, ಈ ರೈಲು ಮಾರ್ಗ ಹಾಗೂ ಸಂಚಾರ ಸಮಯದ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ರೈಲು ಮಂಗಳೂರಿಗೂ ಹೋಗಲ್ಲ, ಬೆಂಗಳೂರಿನಿಂದ ಗೋವಾಕ್ಕೆ ಹೋಗುವ ಪ್ರಯಾಣಿಕರಿಗೂ ಉಪಯೋಗವಾಗುವುದಿಲ್ಲ. ಅಷ್ಟೇ ಅಲ್ಲದೆ ವಾಸ್ಕೋ ಎಕ್ಸ್ಪ್ರೆಸ್ ರೈಲಿಗಿಂತ ನಿಧಾನವಾಗಿ ಈ ರೈಲು ಸಂಚಾರ ನಡೆಸಲಿದೆ ಎಂಬ ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲಿಗಾಗಿ ಮಂಗಳೂರಿನ ಜನ ವರ್ಷಗಳಿಂದ ಕಾಯುತ್ತಿದ್ದರು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಬೆಂಗಳೂರಿನಿಂದ ಮಂಗಳೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆಯನ್ನು ಪರಿಚಯಿಸುವ ಬಗ್ಗೆ ಘೋಷಣೆ ಮಾಡಿದ ಬೆನ್ನಲ್ಲೇ ರೈಲ್ವೆ ಸಚಿವಾಲಯ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಈ ರೈಲು ಮಂಗಳೂರು ರೈಲ್ವೆ ಪ್ರದೇಶದ ಮೂಲಕ ಹಾದು ಹೋದರೂ ಮಂಗಳೂರು ಜಂಕ್ಷನ್ ಆಗಲಿ ಅಥವಾ ಮಂಗಳೂರು ಸೆಂಟ್ರಲ್ ನಿಲ್ದಾಣಗಳಲ್ಲಿ ಬರುವುದಿಲ್ಲ. ಬದಲಾಗಿ ಪಡೀಲ್ ಬೈಪಾಸ್ ಮೂಲಕ ನೇರವಾಗಿ ಗೋವಾ ಕಡೆಗೆ ಹೋಗಲಿದ್ದು, ಈ ವಿಚಾರ ಈಗ ರೈಲ್ವೆ ಪ್ರಯಾಣಿಕರಿಗೆ ಬೇಸರ ತರಿಸಿದೆ. ಜೊತೆಗೆ ರೈಲ್ವೆ ಇಲಾಖೆ ಸಿದ್ಧಪಡಿಸಿದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ತಾತ್ಕಾಲಿಕ ವೇಳಾಪಟ್ಟಿಯು ಮಂಗಳೂರು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಯಾವೆಲ್ಲ ವಿಚಾರವಾಗಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ ಅಪಸ್ವರಗಳು ಕೇಳಿ ಬರುತ್ತಿವೆ ಎಂದು ತಿಳಿಯುವುದಾದರೆ, ಬೆಂಗಳೂರಿನ ಯಶವಂತಪುರದಿಂದ ಬೆಳಿಗ್ಗೆ 6:05 ಹೊರಡುವ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹಾಸನ ನಿಲ್ದಾಣಕ್ಕೆ ಬೆಳಿಗ್ಗೆ 9:10, ಸಕಲೇಶಪುರ ನಿಲ್ದಾಣಕ್ಕೆ ಬೆಳಿಗ್ಗೆ 9:55, ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಮಧ್ಯಾಹ್ನ 12:30, ಅಲ್ಲಿಂದ ನೇರವಾಗಿ ಮಧ್ಯಾಹ್ನ 2 ಗಂಟೆಗೆ ಪಡೀಲ್ ತಲುಪಲಿದ್ದು, ಇದು ಪಡೀಲ್ ಬೈಪಾಸ್ ಮೂಲಕ ಹೋಗುವುದರಿಂದ ಮಂಗಳೂರು ಸಿಟಿಯೊಳಗೆ ಬಾರದೆ ಮಧ್ಯಾಹ್ನ 2:40 ತೋಕೂರು, ಸಂಜೆ 7:15 ಗೋವಾದ ಮಡಗಾಂವ್ ನಿಲ್ದಾಣ ತಲುಪಲಿದ್ದು, ಅಂದರೆ ಈ ಯಶವಂತಪುರ ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಪ್ರಯಾಣದ ಅವಧಿ ಸುಮಾರು 13:10. ಅದೇ ರೀತಿ ಮಡಗಾಂವ್ ನಿಲ್ದಾಣದಿಂದ ಬೆಳಿಗ್ಗೆ 5:30 ಹೊರಟು ಯಶವಂತಪುರ ನಿಲ್ದಾಣಕ್ಕೆ ಸಂಜೆ 6:40 ತಲುಪಲಿದ್ದು, ಈಗಾಗಲೇ ಬೆಂಗಳೂರು ಮಂಗಳೂರು ನಡುವೆ ಹಗಲು ಪ್ರಯಾಣ ರೈಲಾದ ಗೊಮಟೇಶ್ವರ ಎಕ್ಸ್ಪ್ರೆಸ್ ರೈಲು ಇದ್ದು, ಈ ರೈಲಿಗಿಂತ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಕೇವಲ 1 ಗಂಟೆ ಮಾತ್ರ ಮುಂಚಿತವಾಗಿ ತಲುಪಲಿದ್ದು, ಇದರಿಂದ ಬೆಂಗಳೂರು ಮಂಗಳೂರು ನಡುವಿನ 4 ಗಂಟೆಗಳ ವಂದೇ ಭಾರತ್ ಪ್ರಯಾಣದ ಕನಸು ಭಗ್ನಗೊಂಡಂತಾಗಿದೆ.
ಅದೇ ರೀತಿ ಈಗಾಗಲೇ ಯಶವಂತಪುರ ಮಡಗಾಂವ್ ಮಧ್ಯೆ ವಾಸ್ಕೋ ಎಕ್ಸ್ಪ್ರೆಸ್ ರೈಲು ಸಹ ಸಂಚರಿಸುತ್ತಿದ್ದು ಈ ರೈಲಿನ ಪ್ರಯಾಣ 12 ಗಂಟೆ 15 ನಿಮಿಷಗಳು. ಈ ರೈಲಿಗೆ ಹೋಲಿಕೆ ಮಾಡಿದರೆ ವಂದೇ ಭಾರತ್ ಹೈಸ್ಪೀಡ್ ರೈಲು ಸಾಮಾನ್ಯ ಎಕ್ಸ್ಪ್ರೆಸ್ ರೈಲಿಗಿಂತ ತಡವಾಗಿ ಸಂಚರಿಸಲಿದ್ದು, ಜೊತೆಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರು ಮಂಗಳೂರು ನಡುವೆ ಕೇಳಿದರೆ ಗೋವಾ ತನಕ ಓಡಿಸುವ ಅಗತ್ಯವೇನಿದೆ? ಮಂಗಳೂರು ಗೋವಾ ನಡುವೆ ಈಗಾಗಲೇ ವಂದೇ ಭಾರತ್ ರೈಲು ಸಂಚರಿಸುತ್ತಿದ್ದರೂ ಬೆಂಗಳೂರಿನಿಂದ ಮಂಗಳೂರು ಮಾರ್ಗವಾಗಿ ಗೋವಾಕ್ಕೆ ರೈಲು ಓಡಿಸುತ್ತಿರುವುದು ಏಕೆ? ಈ ಮಾರ್ಗದಲ್ಲಿ ಸಾಮಾನ್ಯ ಎಕ್ಸ್ಪ್ರೆಸ್ ರೈಲುಗಳು ಸಂಚಾರ ನಡೆಸುತ್ತಿದ್ದು, ಅದೇ ಸಮಯಕ್ಕೆ ವಂದೇ ಭಾರತ್ ಓಡಿಸುವ ಅಗತ್ಯವೇನಿದೆ? ಬೆಂಗಳೂರು ಗೋವಾ ನಡುವೆ 13 ಗಂಟೆ ಕುಳಿತುಕೊಂಡು ಪ್ರಯಾಣ ಮಾಡುವುದು ಕಷ್ಟಕರ ಎಂಬಂತಹ ಟೀಕೆಗಳು ಈ ಹೊಸ ಬೆಂಗಳೂರು ಗೋವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಎದುರಿಸುತ್ತಿದೆ. ಕೇಂದ್ರ ಸರ್ಕಾರವು ಬೆಂಗಳೂರಿನ ರೈಲ್ವೆ ಮೂಲಸೌಕರ್ಯ ವೃದ್ಧಿಗೆ ಹೊಸ ವೇಗ ನೀಡಿದ್ದು, ಈ ಬಗ್ಗೆ ಮಾಹಿತಿ ನೀಡಿದ ವಿ ಸೋಮಣ್ಣರವರು ಯಲಹಂಕದಲ್ಲಿ 5,754 ಕೋಟಿ ವೆಚ್ಚದಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಮೆಗಾ ಟರ್ಮಿನಲ್ ನಿರ್ಮಾಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣವನ್ನು 1,370 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದು, ಯಶವಂತಪುರ ಹಾಗೂ ಕಂಟೋನ್ಮೆಂಟ್ ನಿಲ್ದಾಣಗಳ ಆಧುನೀಕರಣಕ್ಕೂ 106 ಕೋಟಿ ಅನುದಾನ ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ಮೆಗಾ ಕೋಚ್ ಟರ್ಮಿನಲ್ ಅನ್ನು ಮೊದಲು ದೇವನಹಳ್ಳಿ ಸಮೀಪ ನಿರ್ಮಾಣ ಮಾಡುವ ಯೋಜನೆ ಇತ್ತು. ಆದರೆ ಅದು ಬೆಂಗಳೂರಿನಿಂದ ದೂರವಿದ್ದು ಪ್ರಯಾಣಿಕರ ಸಂಚಾರ ಹಾಗೂ ಲಾಜಿಸ್ಟಿಕ್ ದೃಷ್ಟಿಯಿಂದ ಸೂಕ್ತವಲ್ಲವೆಂದು ನಿರ್ಧರಿಸಿ ನಗರ ರೈಲು ಜಾಲಕ್ಕೆ ಸುಲಭವಾಗಿ ಸಂಪರ್ಕ ಕಲ್ಪಿಸುವ ಯಲಹಂಕದಲ್ಲಿನ ರೈಲ್ವಿಲ್ ಫ್ಯಾಕ್ಟರಿ ಸಮೀಪದ ಪ್ರದೇಶವನ್ನು ಪರ್ಯಾಯ ಸ್ಥಳವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರು ನಗರದಲ್ಲಿರುವ ಕೆಎಸ್ಆರ್ ಬೆಂಗಳೂರು ಮತ್ತು ಯಶವಂತಪುರ ನಿಲ್ದಾಣಗಳಲ್ಲಿ ಈಗಾಗಲೇ ಹೆಚ್ಚಿನ ಸಂಚಾರ ಒತ್ತಡವಿದ್ದು, ಇದನ್ನು ತಗ್ಗಿಸುವ ದೃಷ್ಟಿಯಿಂದ ಯಲಹಂಕದ ಹೊಸ ಟರ್ಮಿನಲ್ ಅನ್ನು 16 ಪ್ಲಾಟ್ಫಾರ್ಮ್ಗಳು, 15 ಫಿಟ್ ಲೈನ್ಗಳು, 10 ಸ್ಟೆಬ್ಲಿಂಗ್ ಲೈನ್ಗಳೊಂದಿಗೆ ನಿರ್ಮಾಣ ಮಾಡಲಾಗುತ್ತಿದ್ದು, ಪ್ರಯಾಣಿಕರ ಆಗಮನ ಮತ್ತು ನಿರ್ಗಮನವನ್ನು ವಿಮಾನ ನಿಲ್ದಾಣದ ಮಾದರಿಯಲ್ಲಿ ನಿರ್ಮಿಸಲಾಗುವುದು. ಇದು ದೇಶದ ಅತಿದೊಡ್ಡ ರೈಲು ಟರ್ಮಿನಲ್ ಆಗಿರಲಿದ್ದು, ಚೀನಾದ ಹ್ಯಾಂಗ್ಜೌ ನಿಲ್ದಾಣದಿಂದ ಸ್ಫೂರ್ತಿ ಪಡೆದು ನಿರ್ಮಿಸಲಾಗುತ್ತಿದ್ದು, ಯಲಹಂಕ ಟರ್ಮಿನಲ್ಗೆ ಮೆಟ್ರೋ ಬ್ಲೂ ಲೈನ್ ಸಂಪರ್ಕಿಸುವ ಯೋಜನೆಯೂ ಸಹ ಇದರಲ್ಲಿದೆ ಎಂಬ ಮಾಹಿತಿ ಇದೆ. ಈಶಾನ್ಯ ರೈಲ್ವೆಯು ಸೂಚಿಸಿರುವಂತೆ ಗೋಂಡಾ ಗೋರಖ್ಪುರ್ ಭಾಗದಲ್ಲಿ ಎಂಜಿನಿಯರಿಂಗ್ ಕಾಮಗಾರಿಗಳು ನಡೆಯುತ್ತಿರುವ ಹಿನ್ನೆಲೆ ಯಶವಂತಪುರ ಗೋರಖ್ಪುರ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಮಾರ್ಗ ಬದಲಾವಣೆ ಮಾಡಲಾಗಿದ್ದು, ಈ ರೈಲು ಮಾರ್ಚ್ 2 ಮತ್ತು ಮಾರ್ಚ್ 9ರಂದು ತನ್ನ ನಿಗದಿತ ನಿಲ್ದಾಣಗಳಾದ ಮಂಕಾಪುರ ಜಂಕ್ಷನ್ ಮತ್ತು ಓರ್ವಾರ ನಿಲ್ದಾಣಗಳಲ್ಲಿ ನಿಲುಗಡೆಗೊಳ್ಳದೆ ಗೋಂಡಾ ಜಂಕ್ಷನ್, ಬನ್ಹಿ ಮತ್ತು ಗೋರಖ್ಪುರ ಜಂಕ್ಷನ್ ಮಾರ್ಗವಾಗಿ ಸಂಚರಿಸಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.